ಖುಷಿ ಆಗ್ತದೆ ನಾವು ಜೊತೆಯಲ್ಲಿ ನಿಂತು ಕಟ್ಟಿದ್ದೀವಿ ಅಂತ. ಅಷ್ಟೇ, ತುಂಬ ಖುಷಿ ಆಗ್ತದೆ. ಎಲ್ಲರೂ ಬಂದೋದ್ರು, ನೀವೆಲ್ಲ ಬಂದಿದ್ದೀರಾ, ಹೇಳೋಕ್ಕಾಗ್ತಾ ಇಲ್ಲ, ತುಂಬ ಹ್ಯಾಪಿನೆಸ್ ಇದೆ. ಎಷ್ಟೋ ಜನರಿಗೆ ಸ್ಫೂರ್ತಿ ಅವರ ಒಂದು ಜರ್ನಿ. ಹೌದು, ಒಂದು ಸಣ್ಣದೊಂದು ಅವಕಾಶಕ್ಕೋಸ್ಕರ ಹುಡ್ಕೊಬಂದರು, ಇವತ್ತು ನಾಯಕನಾಗಿ ಪ್ರೊಡ್ಯೂಸರ್ ಆಗಿ ಎಲ್ಲ ಹಂತದಲ್ಲೂ ಗೆಲ್ತಾ ಇದ್ದಾರೆ. ನಂಗೆ ತುಂಬ ಖುಷಿ ಆಗುತ್ತೆ ಅವ್ರ ವೈಫ್ ಆಗಿದ್ದೀನಿ ಅಂತ. ನನಗೆ ತುಂಬ ಪ್ರೌಡ್ ಇದೆ ಅವ್ರ ಮೇಲೆ. ಸರ್, ಅದೇ ನೇಮ್ ಇಡೋಕ್ಕೆ ಕಾರಣ ಏನಾಗಿದೆ ಅಂತ? ಕೃಷ್ಣ ಇಲ್ಲ, ನಾನು ಕೃಷ್ಣನ ಭಕ್ತಾನೆ. ಆಮೇಲೆ ಈ ಅಪಾರ್ಟ್ಮೆಂಟಲ್ಲಿ ತುಂಬ ಎತ್ತರದಲ್ಲಿ ಇರುತ್ತೆ, ಅಂದರೆ ಟಾಪ್ ಫ್ಲೋರಲ್ಲಿ ಇರ್ತಕ್ಕಂಥ ಮನೆ ಆಗಿರೋದ್ರಿಂದ. ಆಮೇಲೆ ನಾವು ಕೂಡ ಒಂದು ಉದ್ದೇಶ ಯಾವಾಗಲೂ ಏನಂತಾರೆ, ಮ್ಯಾನಿಫೆಸ್ಟ್ ಮಾಡ್ಬೇಕಂತಾರೆ. ನಾವು ಏನು ಆಗಬೇಕಂತ ಇದ್ದೀವಿ ಅದನ್ನು ನಿರಂತರವಾಗಿ ಯೋಚನೆ ಮಾಡ್ತಾನೆ ಇರಬೇಕು ಅನ್ನೋದು. ಸೊ ಶಿಖರಕ್ಕೆ ಬೆಳಿಬೇಕು, ಆ ಹೆಸರು ಮಾಡಬೇಕು ಅನ್ನೋದು ಯಾವಾಗಲೂ ಅದು ಒಂದು ಛಲ, ಒಂದು ಸ್ಫೂರ್ತಿ ಅನ್ನೋದು ಇದೆಯಲ್ಲ. ಸೊ ಆ ಹೆಸರು ಶಿಖರದಲ್ಲಿ ಇದ್ದಾನೆ ಅಂತಂದರೆ ಆ ಥರದ್ದೇ ಒಂದು ಸಾಧನೆಗಳು ಮಾಡ್ತಾ ಇರಬೇಕು, ಆ ಥರದ ಹೆಸರು ತೊಗೊಂಡೋಗ್ಬೇಕು. ಸೊ ಮುಂದಿನ ಪೀಳಿಗೆಗೆ ಒಂದು ಹೆಸರು ಕೊಟ್ಟು ಹೋಗ್ಬೇಕು. ಸೊ ಹಾಗಾಗಿ ಒಂದು ಶಿಖರದ ಮೇಲೆ ಇರ್ತಕ್ಕಂಥ ಒಂದು ಹೆಸರು ಇರಲಿ. ಸೊ ಅದಕ್ಕೆ ಯಜಮಾನರು ಕೃಷ್ಣನೇ ಇರಲಿ, ಹಾಗಾಗಿ ಕೃಷ್ಣ ಶಿಖರ ಅಂತ ಇಟ್ಟಿರೋದು. ಮನೆ ಅಂತ ಇಟ್ಟಿರೋ ಮೊದಲ ಕಡೆನೇ ಇಲ್ಲ, ಹಾಗಂತ ಏನಿಲ್ಲ, ನಮ್ಮಿಬ್ರದ್ದು ಇದೆ ಇದರಲ್ಲಿ. ನಾನು ಏನೇ ಯೋಚನೆ ಮಾಡಿದ್ರು ಅದನ್ನು ನಾನು ಇವರಿಗೆ ಫಸ್ಟು ಹೇಳೋದು, ಅವ್ರು ಅದ್ರ ಮೇಲೆ ಇನ್ನೊಂದಷ್ಟು ಎಕ್ಸ್ಟ್ರಾ ಸ್ಪೆಷಲಾಗಿ ಮಾಡಿಕೊಡ್ತಾರೆ, ಅದೇ ಖುಷಿ. ಇದ್ರ ಜೊತೆಗೆ ಮನೆ ಆಯಿತು, ಯುದ್ಧಕಾಂಡದ ಬಗ್ಗೆ ಅದೇ ಈಗ ನಾಳೆಯಿಂದ ಮತ್ತೆ ಯುದ್ಧಕಾಂಡದ್ದು ಒಂದು ಸಾಂಗ್ ಶೂಟ್ ಮಾಡ್ತಾ ಇದ್ದೀವಿ, ಅದರದ್ದು ಕೆಲಸ ಸ್ಟಾರ್ಟ್ ಆಗುತ್ತೆ. ಹೋಗ್ತಾ ಹೋಗ್ತಾ ತುಂಬ ದೊಡ್ಡ ಮಟ್ಟದಲ್ಲಾಗಿದೆ. ಅಂದರೆ ಈಗ ಏನು ಸದ್ಯಕ್ಕೆ ರಿವೀಲ್ ಮಾಡಿಲ್ಲ, ಬಹಳ ಚಿಕ್ಕದಾಗಿ ಸ್ಟಾರ್ಟ್ ಆಗಿದ್ದು ತುಂಬ ದೊಡ್ಡ ಮಟ್ಟದಲ್ಲಾಗಿದೆ. ನನಗೆ ಗೊತ್ತಿರೋಂಗೆ ಅಂದರೆ ಬೇರೆ ಭಾಷೆಗಳಲ್ಲಿ ಕೂಡ ತೊಗೊಂಡು ಹೋಗುವಂಥ ಪ್ರಯತ್ನ ಇದೆ ಅಲ್ಲಿ, ಅಥವಾ ಏನು ಹೆಸರು ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ. ಬಟ್ ಕನ್ನಡಿಗರು ಅಂತೂ ಖಂಡಿತ ಹೆಮ್ಮೆ ಪಡ್ತಾರೆ. ಸೊ ಈಗ ಒಂದಷ್ಟು ಹೆಸರುಗಳು ಏನು ಮಾಡಿದವಲ್ಲ, ಕನ್ನಡ ಸಿನಿಮಾಗೆ ಒಂದು ಕೀರ್ತಿ ತಂದುಕೊಟ್ಟಿರ್ತಕ್ಕಂಥ ಸಿನಿಮಾಗಳ ಸಾಲಿನಲ್ಲಿ ಯುದ್ಧಕಾಂಡ ಸಿನಿಮಾನೂ ಕೂಡ ಬಂದು ನಿಂತ್ಕೊಳ್ಳುತ್ತೆ ಅನ್ನೋದು ಭಾಳ ಬಲವಾದ ಭರವಸೆ ಇದೆ ನನಗೆ. ಸೊ ಆ ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ತಾಯಿದ್ದೀನಿ. ಸೊ ಒನ್ಸ್ ರೆಡಿ ಆದಮೇಲೆ ಎಲ್ಲರಿಗೂ ತುಂಬ ಸರ್ಪ್ರೈಸಿಂಗ್ ಅಂತೂ ಡೆಫಿನೆಟ್ಲಿ ಇರುತ್ತೆ. ಸೊ ನನಗೆ ಹೆಮ್ಮೆ ಇದೆ, ಜನನೂ ಇಷ್ಟಪಡ್ತಾರೆ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಸೊ ಮಚ್. ಎಲ್ಲರೂ ಊಟ ಮಾಡಿದ್ದೀರಾ? ಆಯ್ತು, ಪಕ್ಕ ಮಾಡಿದ್ದೀರಾ? ಆಯ್ತಾ? ಇನ್ನೊಂದು ರೌಂಡ್ SSTV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ.